ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನೀಗ ಒಂದು ಅಡಿಕೆ ತೋಟದಲ್ಲಿದ್ದೇನೆ. ಇದರಲ್ಲಿ ಏನು ಎಡವಟ್ಟಾಗಿದೆ ಅಂತ ಹೇಳಿದರೆ, ಈ ಅಡಿಕೆ ಗಿಡಗಳನ್ನು ಸ್ವಲ್ಪ ಹತ್ತಿರ ನಾಟಿ ಮಾಡಿದ್ದಾರೆ. ಅಂದರೆ 7 ಅಡಿಯಲ್ಲಿ ನಾಟಿ ಮಾಡಿದ್ದು. ನಾವು ಅಡಿಕೆ ತೋಟವನ್ನು ಯಾವಾಗಲೂ 9 ಅಡಿಯಲ್ಲಿ ನಾಟಿ ಮಾಡಬೇಕಂತ ಹೇಳ್ತೇವೆ. ಯಾಕೆ ಅಂತ ಹೇಳಿ ಈ ತೋಟವನ್ನು ತೋರಿಸಿ ನಿಮಗೆ ಹೇಳ್ತೇನೆ. ಅಂದರೆ ಹೆಚ್ಚಿನವರಿಗೆ ಏನು ಅನಿಸ್ತದೆ, ನಾವು ಜಾಸ್ತಿ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದರೆ ನಮಗೆ ಇಳುವರಿ ಜಾಸ್ತಿ ಬರ್ತದೆ, ಒಳ್ಳೆಯ ಲಾಭ ಆಗ್ತದೆ ಅಂತ ಲೆಕ್ಕ ಹಾಕಿರ್ತಾರೆ. ಆದರೆ ಈ 9 ಅಡಿ ಯಾಕೆ ಇಡಬೇಕಂತ ಹೇಳಿದರೆ ಇದರಲ್ಲಿ 2-3 ಕಾರಣ ಇದೆ ಸ್ನೇಹಿತರೆ, ಮುಖ್ಯದ್ದು. ಅದನ್ನು ನೋಡುವ ಬನ್ನಿ. ಈ ತೋಟದಲ್ಲಿ ಇವರು ಒಳ್ಳೆಯ ಗಿಡವನ್ನು, ಒಳ್ಳೆಯ ಇಳುವರಿ ಬರುವಂಥ ತಳಿಯನ್ನೇ ಇವರು ಆಯ್ಕೆ ಮಾಡಿದ್ದು. ಹಾಗಾಗಿ ನಿಮಗೆ ಕೆಲವು ಗಿಡಗಳನ್ನು ತೋರಿಸ್ತೇನೆ, ಎಷ್ಟು ಚೆನ್ನಾಗಿ ಸಣ್ಣ ಗಿಡದಲ್ಲಿ ಇಳುವರಿ ಬಂದಿದೆ ಅಂತ ನೋಡಿ. ಈ ಗಿಡವನ್ನು ಗಮನಿಸಿ ನೋಡಿ. ಆದರೆ ನೀವು ಹತ್ತಿರದ ಗಿಡವನ್ನು ತೋರಿಸಿದರೆ ನೋಡಿ, ಈ ರೀತಿ ಇದೆ. ಗಂಟುಗಳ ಅಂತರ ನೋಡಿ, ದೂರ ಇದೆ. ಹಾಗೆಯೇ ಈ ಗಿಡವನ್ನು ನೋಡಿ, ಸಾಕಷ್ಟು ದೊಡ್ಡದಾಗಿದೆ ನೋಡಿ. ಅಂದರೆ ಇದಕ್ಕೆ ಕೇವಲ ಈಗ 3.5 ವರ್ಷ ಆದಷ್ಟೇ. ಆದರೆ ಕೆಲವು ಹೆಚ್ಚಿನ ಗಿಡಗಳೆಲ್ಲ ಜಾಸ್ತಿ ಎತ್ತರ ಬೆಳೆದಿದೆ. ಕಾರಣ ಏನಂತ ಹೇಳಿದರೆ ಅದೇ ಸ್ನೇಹಿತರೆ, ಅಂತರವನ್ನು ಕಮ್ಮಿ ಮಾಡಿತ್ತು. ಆದರೆ ಈ ಬಿತ್ತನೆ ಬೀಜದ ಗುಣಲಕ್ಷಣಗಳನ್ನು ಈ ಗಿಡಗಳು ತೋರಿಸ್ತದೆ. ಕೆಲವು ಗಿಡಗಳು ನೋಡಿ, ಗಂಟುಗಳ ಹತ್ತಿರ ಇದೆ. ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸ್ನೇಹಿತರೆ, ನಾವು ಅಡಿಕೆ ಗಿಡವನ್ನು ನಾಟಿ ಮಾಡಿದಾಗ ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕಾದ್ದೇನಂತ ಹೇಳಿದರೆ, ಅಡಿಕೆ ಗಿಡಗಳಿಗೆ 100% ಬಿಸಿಲು ಬೇಕಂತ. ಅದು ನಮ್ಮ ತಲೆಯಲ್ಲಿರಬೇಕು. ಮುಖ್ಯವಾಗಿ 100% ಬಿಸಿಲು ಅಡಿಕೆಗೆ ಬಿದ್ದರೆ ಅಡಿಕೆಯ ನಿಜವಾದ ಲಾಭವನ್ನು ಅದು ತೋರಿಸ್ತದೆ, ಮತ್ತು ಗುಣವನ್ನು ಕೂಡ ತೋರಿಸ್ತದೆ. ಎಲ್ಲಿಯಾದರೂ ನಾವು ಹತ್ತಿರ ನಾಟಿ ಮಾಡಿದರೆ ಏನಾಗ್ತದೆ, ಅಡಿಕೆಯ ಸೋಗೆಗಳಿಗೆ ನೆರಳು ಜಾಸ್ತಿ ಆಗ್ತದೆ. ನೆರಳು ಜಾಸ್ತಿ ಆದಾಗ ನೋಡಿ, ಈ ರೀತಿ ಬೆಳೀತಾನೇ ಹೋಗ್ತದೆ ಹೊರತು ನೋಡಿ ಗುಣಮಟ್ಟದ ಹಿಂಗಾರವನ್ನೂ ಕೊಡುವುದಿಲ್ಲ. ಅಷ್ಟೇ ಅಡಿಕೆ ಗಿಡಗಳು ಸಾಕಷ್ಟು ಎತ್ತರ ಬೆಳೆಯುತ್ತದೆ. ನೋಡಿ, ಈ ಜಾಗದಲ್ಲಿ ನೀವು ಗಮನಿಸಿ, ಸ್ವಲ್ಪ ಅಡಿಕೆ ಗಿಡಗಳು ಸತ್ತಿದೆ. ಸತ್ತ ಕಾರಣ ಇಲ್ಲಿ ಸ್ವಲ್ಪ ಬಿಸಿಲಿನ ಪ್ರಮಾಣ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿಯ ಗಿಡಗಳ ಗಂಟುಗಳು ನೋಡಿ ಹತ್ತಿರ ಇದೆ ನೋಡಿ, ಕಾಣ್ಬೋದು. ಇಲ್ಲಿ 2-3 ಗಿಡಗಳು ಸತ್ತು ಹೋದ ಕಾರಣ ಹತ್ತಿರದ ಗಿಡಗಳ ಗಂಟುಗಳನ್ನು ಗಮನಿಸಿ ನೋಡಿ, ಇಲ್ಲೆಲ್ಲ ಹತ್ತಿರ ಇದೆ. ಯಾಕಂತ ಹೇಳಿದರೆ ಇಲ್ಲಿಯೂ ಸ್ವಲ್ಪ ಬಿಸಿಲು ಜಾಸ್ತಿ ಬೀಳ್ತಾಯಿದೆ ಈ ಜಾಗಕ್ಕೆ. ಅಂದರೆ ಇಲ್ಲಿ ವಿಷಯ ಇಷ್ಟೇ ಸ್ನೇಹಿತರೆ, ಅಡಿಕೆ ತೋಟ ಮಾಡುವಾಗ ನಾವು ಮುಖ್ಯವಾಗಿ ಯಾಕೆ ಅಂತರದಲ್ಲಿ ಗಮನ ಕೊಡಬೇಕಂತ ಹೇಳಿದರೆ, 9 ಅಡಿ ಯಾಕೆ ಬೇಕಂತ ಹೇಳಿದರೆ, ಸಾಕಷ್ಟು ಬಿಸಿಲು ಅಡಿಕೆ ಗಿಡಕ್ಕೆ ಬೇಕೇ ಬೇಕು. ನಾವು ಎಲ್ಲಿ ಗಮನಿಸಬೇಕಂತ ಹೇಳಿದರೆ, ಮುಖ್ಯವಾಗಿ ಸೋಗೆಗಳನ್ನು ನೋಡಿ. ಇಲ್ಲಿ ಮೇಲ್ನೋಟಕ್ಕೆ ಮೇಲೆ ನೋಡಿ ನೀವು, ಒಂದು ಅಡಿಕೆ ಗಿಡದ ಸೋಗೆ ಇನ್ನೊಂದು ಅಡಿಕೆ ಗಿಡದ ಮೇಲೆ ಟಚ್ ಆಗಿದೆ ನೋಡಿ. ಟಚ್ ಆದಾಗ ಏನಾಗ್ತದೆ, ಅಡಿಕೆ ಗಿಡದ ಸೋಗೆಗಳಿಗೆ ಸೂರ್ಯನ ಬಿಸಿಲು ಸಾಕಷ್ಟು ಬೀಳುವುದಿಲ್ಲ, ನೆರಳಿನ ಅಂಶ ಜಾಸ್ತಿ ಆಗ್ತದೆ. ಹೀಗೆ ಆದಾಗ ಏನಾಗ್ತದೆ ಅಂತ ಹೇಳಿದರೆ, ಈ ಗಂಟುಗಳ ಅಂತರ ಜಾಸ್ತಿ ಆಗ್ತದೆ, ಗಿಡಗಳು ಬಿಸಿಲನ್ನು ಹುಡುಕಿಕೊಂಡು ಮೇಲೆ ಹೋಗ್ತದೆ. ಹಾಗಾಗಿ ನಾವು ಎಷ್ಟೇ ಒಳ್ಳೆಯ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡಿದರೂ ಕೂಡ ನಮಗೆ ಎಲ್ಲ ಗಿಡಗಳು ಒಂದೇ ರೀತಿಯಾಗಿ ಬರುವುದಿಲ್ಲ ನೋಡಿ. ಇಲ್ಲಿ ನೋಡಿದಾಗ ಹೆಚ್ಚಿನ ಎಲ್ಲ ಗಿಡಗಳು ಸಾಕಷ್ಟು ಎತ್ತರ ಮತ್ತು ದಪ್ಪ ಇದೆ. ಅಂದರೆ ಗಿಡಗಳ ಬೆಳವಣಿಗೆ ಸರಿಯಾಗಿರ್ತದೆ, ಚೆನ್ನಾಗಿರ್ತದೆ. ಆದರೆ ನಮಗೆ ಇಳುವರಿ ನೋಡುವಾಗ ತೀರಾ ಕಮ್ಮಿ ಇರ್ತದೆ. ಬಿಸಿಲು ಕಡಿಮೆ ಆದ ಕಾರಣ ನೋಡಿ, ಇಲ್ಲಿಯೂ ಗಮನಿಸಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದರೆ, ಈ ಗಿಡ ಸಾಧಾರಣ ಒಂದು 10 ವರ್ಷದ ಗಿಡದಷ್ಟು ದೊಡ್ಡದಾಗಿದೆ. ಅಂದರೆ ಬಿಸಿಲನ್ನು ಹುಡುಕಿಕೊಂಡು ಮೇಲೆ ಹೋಗ್ತದೆ, ಮತ್ತು ಬೇರೆ ಸಮಸ್ಯೆಗಳು ಕೂಡ ಬರ್ತದೆ. ಇನ್ನೊಂದು ಗಮನಿಸಬೇಕಾದ ಸ್ನೇಹಿತರೆ, ಅಂತರ್ಬೆಳೆ. 9 ಅಡಿ ನಾಟಿ ಮಾಡಿದರೆ ಹೇಗೆ ಅಂತರ್ಬೆಳೆ ಮಾಡಲಿಕ್ಕೆ ಈಸಿ ಆಗ್ತದೆ, ಸುಲಭ ಆಗ್ತದೆ. ಮತ್ತು ಅದರ ಒಳಗಡೆ ನಾವು 7 ಅಡಿ, 8 ಅಡಿ, 6 ಅಡಿ ಅಡಿಕೆ ಗಿಡ ನೆಟ್ಟರೆ ನೋಡಿ ಅಂತರ್ಬೆಳೆ ಮಾಡಲಿಕ್ಕೂ ಸಮಸ್ಯೆ ಆಗ್ತದೆ. ಇಲ್ಲಿ ನೀವು ಗಮನಿಸಿ, ಇಲ್ಲಿ 2 ಗಿಡದ ಮಧ್ಯೆ ಒಂದು ಕೊಕ್ಕೋ ಗಿಡ ನಾಟಿ ಮಾಡಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಚೆ ಅಡಿಕೆ ಗಿಡದಕ್ಕೂ ಟಚ್ ಆಗಿದೆ, ಈಚೆ ಅಡಿಕೆ ಗಿಡಕ್ಕೂ ಟಚ್ ಆಗಿದೆ. ಅಂದರೆ ಇಲ್ಲಿ ವಿಧದ ಅಂತರ. ಇಲ್ಲಿ ಕೇವಲ ಇವರು ಕೊಕ್ಕೋ ಗಿಡ ಮಾತ್ರ ಸ್ವಲ್ಪ ನಾಟಿ ಮಾಡಿದಷ್ಟೇ. ನಾವು ಬೇರೆ ಗಿಡಗಳನ್ನು ಅಂತರ್ಬೆಳೆ ನೋಡಿ, ಇಲ್ಲಿ ಒಂದು ಜಾಯಿಕಾಯಿ ಗಿಡ ನಾಟಿ ಮಾಡಿದ್ದಾರೆ. ಇಲ್ಲಿ ಗಮನಿಸಿ ನೀವು, ನಾವು ಹತ್ತಿರ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಕೊಕ್ಕೋ ಗಿಡ ಇದೆ, ಇಲ್ಲಿಯೇ ಜಾಯಿಕಾಯಿ ಗಿಡ ಇದೆ. ಇದಕ್ಕೆ ಮತ್ತು ಇದಕ್ಕೆ ಇನ್ನು ಅತಿ ಬೇಗನೆ ಇಲ್ಲಿ ಇದು ಒಂದರ ಮೇಲೆ ಒಂದು ಕೂಡ್ತದೆ. ಹಾಗಾದಾಗ ಏನಾಗ್ತದೆ, ಈ ಕಡೆ ಜಾಯಿಕಾಯಿಗೂ ಸಮಸ್ಯೆ ಆಗ್ತದೆ, ಈ ಕಡೆ ಕೊಕ್ಕೋ ಗಿಡಕ್ಕೂ ಸಮಸ್ಯೆ ಆಗ್ತದೆ. ಅಂದರೆ ಸಾಕಷ್ಟು ಅಂತರವಿದ್ದರೆ ನಾವು
ತುಂಬ ಅಂತರ ಬೆಳೆಯನ್ನು ಮಾಡ್ಬೋದು. ವೆರೈಟಿ ಅಂತರ ಬೆಳೆ ಅಂದರೆ ನಾವು ಅಡಿಕೆ ತೋಟ ಅಂತ ಹೇಳಿದ ಮೇಲೆ ಕೊಕ್ಕೋ ಹಾಕಬೇಕು, ಜಾಯಿಕಾಯಿ, ಬಾಳೆ ಮತ್ತು ಕಾಫಿ ಹಾಕ್ಬೋದು, ಬೇರೆ ಬೇರೆ ರೀತಿಯ ಎಡೆ ಕೃಷಿಗಳನ್ನೆಲ್ಲ ಮಾಡ್ಬೋದು. ಆದರೆ ಅಂತರವನ್ನು ಸಾಕಷ್ಟು ಕಮ್ಮಿ ಕೊಟ್ಟಿದ್ದರೆ, ಅಡಿಕೆ ಗಿಡಗಳನ್ನೇ ಜಾಸ್ತಿ ನಾವು ಹಾಕಿದರೆ ನಮಗೆ ಅತ್ತಲಾಗೆ ಅಡಿಕೆನೂ ಇಲ್ಲ, ಈ ಕಡೆ ಅಂತರ ಬೆಳೆ ಮಾಡಲಿಕ್ಕೂ ಕಡಿಮೆ ಸಮಸ್ಯೆ ಆಗ್ತದೆ. ಹಾಗಾಗಿ ಸ್ನೇಹಿತರೆ, ಆದಷ್ಟು ನಾವು ಅಡಿಕೆ ಗಿಡಗಳನ್ನು ನಾಟಿ ಮಾಡಿದಾಗ 9 ಅಡಿ ಅಂತರವೇ ಸೂಕ್ತ ಅಂತ ಹೇಳ್ಬೋದು. ಮುಖ್ಯವಾಗಿ ಅಡಿಕೆಗೆ 100% ಬಿಸಿಲು ಬೇಕು. ಸೋಗೆಗಳು ಒಂದರ ಮೇಲೆ ಒಂದು ಕೂರಬಾರ್ದು. ಇಲ್ಲಿ ನೋಡಿ ಹೇಗೆ ಅಂತ ಗಮನಿಸಿ, ನೀವು ಕಾಣ್ಬೋದು, ನೇರವಾಗಿ ಅಲ್ಲಿ ಕಾಣ್ಬೋದು ನೋಡಿ. ಒಂದು ಅಡಿಕೆಯ ಸೋಗೆ ಮತ್ತೊಂದು ಅಡಿಕೆಗೆ ಬಿಸಿಲನ್ನು ಬೀಳುವುದನ್ನು ತಡೆಯುತ್ತದೆ. ಗಮನಿಸಿ, ನೀವು ನೇರವಾಗಿ ಗಮನಿಸಿ. ಮೇಲ್ಗಡೆಯಿಂದ ಸೂರ್ಯನ ಬೆಳಕು ಬಿದ್ದರೂ ಕೂಡ ಒಂದು ಸೋಗೆ ಮತ್ತೊಂದು ಸೋಗೆಯ ಮೇಲೆ ಅಡ್ಡ ನಿಂತ ಕಾರಣ ನೋಡಿ ಈ ರೀತಿಯ ಗುಣಮಟ್ಟದ, ಒಟ್ಟಾರೆ ಗುಣಮಟ್ಟದ ಅಂದರೆ ಒಂದು ಉತ್ತಮ ದರ್ಜೆಯ ಹಿಂಗಾರವನ್ನು ಬಿಡುವುದಿಲ್ಲ. ನೋಡಿ ಇಲ್ಲಿ ಗಮನಿಸಿ, ನೀವು ಒಂದೊಂದು ಗಿಡದ ಗಂಟುಗಳ ಅಂತರವನ್ನು ಗಮನಿಸಿ ನೋಡಿ ಎಷ್ಟೆಷ್ಟು ಉದ್ದ ಇದೆ ಅಂತ. ಗಿಡಗಳು ಬೇಗನೆ ಮೇಲೆ ಹೋಗ್ತದೆ ನೋಡಿ. ಇಲ್ಲಿ ಹಿಂಗಾರ ಬಂದದ್ದು ಕೂಡ ಅಷ್ಟೇ, ದೂರಕ್ಕೆ ಒಂದೊಂದು ಹಿಂಗಾರ ಬಂದಿದೆ. ಅಡಿಕೆ ಗಿಡಗಳು ಬೇಗನೆ ಪ್ರಾಯಕ್ಕೆ ಬಂದು ಅದರ ಆಯುಷ್ಯ ಮುಗಿದೋಗ್ತದೆ ಸ್ನೇಹಿತರೆ. ನಮಗೆ ದೊಡ್ಡ ನಷ್ಟ ಅದು ಅಡಿಕೆ ಗಿಡವನ್ನು ಹತ್ತಿರ ನೆಟ್ಟರೆ. ಅಂದರೆ ನಾವು ದೂರ ಸರಿಯಾದ ಪ್ರಮಾಣದಲ್ಲಿ ದೂರದಲ್ಲಿ ನೆಟ್ಟರೆ ಅಡಿಕೆ ಗಿಡಗಳ ಗಂಟುಗಳು ಹತ್ತಿರ ಇರ್ತದೆ. ಅಡಿಕೆ ಗಿಡಗಳು 30-40 ವರ್ಷ ಆದ್ರೂ ಕೂಡ ಜಾಸ್ತಿ ಎತ್ತರ ಬೆಳೆಯುವುದಿಲ್ಲ. ಆದರೆ ಈ ರೀತಿ ಹತ್ತಿರ ಇಟ್ಟಾಗ ಈ ರೀತಿ ಬೇಗನೆ ಬೆಳವಣಿಗೆ ಆದರೆ ಒಂದು 10-15 ವರ್ಷ ಆದಾಗಲೇ ಗಿಡಗಳು ಆಕಾಶದತ್ತ ಮುಖ ಮಾಡಿರ್ತದೆ. ನಮಗೆ ಎಲ್ಲ ಕೆಲಸಕ್ಕೂ ಕಷ್ಟ, ಮದ್ದು ಸಿಂಪಡಿಸುವುದರಿಂದ ಹಿಡಿದು ಕೊಯ್ಲು ಮಾಡುವುದರಿಂದ ಹಿಡಿದು ಎಲ್ಲದಕ್ಕೂ ಕಷ್ಟ ಆಗ್ತದೆ. ಮತ್ತು ಬೇಗನೆ ಗಾಳಿಗೆ ಮುರಿದು ಹೋಗ್ತದೆ, ಆ ತೋಟ ಬೇಗನೆ ನಾಶ ಆಗ್ತದೆ ಸ್ನೇಹಿತರೆ. ಹಾಗಾಗಿ ಒಂದೆರಡು ಕಾರಣ ಅಂತಲ್ಲ, ನಾವು ಹತ್ತಿರ ನೆಟ್ಟರೆ ತುಂಬ ಸಮಸ್ಯೆಗಳಾಗ್ತದೆ. ಹಾಗಾಗಿ ಅಡಿಕೆ ತೋಟ ಮಾಡುವಾಗ ಒಂದು ಸರಿಯಾದ ಅಳತೆಯ ಬಗ್ಗೆ ನಮಗೆ ಮಾಹಿತಿ ಇದ್ದರೆ ನಮಗೆ ಒಂದು ಅಡಿಕೆ ಕೃಷಿಯಲ್ಲಿ ಒಳ್ಳೆಯ ಲಾಭವನ್ನು ಮಾಡ್ಬೋದು. ಅಷ್ಟೇ ಅಲ್ಲದೆ ಅಂತರ ಬೆಳೆಯಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ಮಾಡಿ ವೆರೈಟಿ ಅಂತರ ಬೆಳೆಗಳನ್ನು ಮಾಡಿ ಜಾಸ್ತಿ ಲಾಭಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಈ ತೋಟದಲ್ಲಿ ಮತ್ತೊಂದು ಎದ್ದು ಕಾಣುವ ವಿಷಯ ಏನಂತ ಹೇಳಿದರೆ, ಇವರು ಗೊಬ್ಬರ ಅದು ಇದೆಲ್ಲ ಅಡಿಕೆ ಗಿಡದ ಬುಡಕ್ಕೆ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡಿ ಗಮನಿಸ್ಬೋದು ನೀವು, ಹಾಳೆಯ ಚೂರುಗಳು ಅದು ಇದನ್ನೆಲ್ಲ ಬುಡಕ್ಕೆ ಹಾಕಿದ್ದಾರೆ ನೋಡಿ. ಇಲ್ಲಿ ಗಮನಿಸಿ, ಬುಡವೆಲ್ಲ ಅಡಿಕೆ ಬುಡದಲ್ಲಿ ಎಲ್ಲ ಕೊಳೆಯುತ್ತಾ ಇದೆ. ಇದು ಮಳೆ ಬಂದ ಹಾಗೆ ಕೊಳೆಯುವಿಕೆ ಜಾಸ್ತಿ ಪ್ರಾರಂಭ ಆಗ್ತದೆ. ಈ ಕೊಳೆತಾಗ ಏನಾಗ್ತದೆ, ಇಲ್ಲಿರುವ ಹೊಸ ಬೇರುಗಳೆಲ್ಲ ಹುಟ್ಟುವುದು ಈ ಕೊಳೆಯುವಿಕೆ, ನಮ್ಮ ಹಾಕುವ ಗೊಬ್ಬರದ ಅಥವಾ ಏನು ತ್ಯಾಜ್ಯ ಹಾಕಿರ್ತೇವಲ್ಲ ಅದರಿಂದ ಕೊಳೆಯುವಿಕೆ ಪ್ರಾರಂಭ ಆಗಿ ಈ ಎಳೆಯ ಬೇರುಗಳು ಇಲ್ಲಿ ಹುಟ್ಟುತ್ತಾ ಇರ್ತದೆ. ಅದು ಕೆಂಪಾಗಿ ಮಗುವಿನ ರೀತಿ ಇರ್ತದೆ. ಅದು ಈ ಕೊಳೆಯುವಿಕೆ ಪ್ರಾರಂಭ ಇದರ ಒಳಗಡೆಯಿಂದ ಬರುವಾಗ ಇಲ್ಲಿ ಬೂಸ್ಟು, ಫಂಗಸ್ಸು, ಬ್ಯಾಕ್ಟೀರಿಯಾ, ಗಲೀಜು, ಈ ಗ್ಯಾಸು ಇದೆಲ್ಲ ಸೇರಿಕೊಂಡು ಆ ಬೇರುಗಳನ್ನು ಕೊಳಿತದೆ ಸ್ನೇಹಿತರೆ. ಕೊಳಿತಾಗ ಏನಾಗ್ತದೆ, ಅದರಲ್ಲಿ ರೋಗಾಣುಗಳು ಅಡಿಕೆ ಗಿಡದ ಒಳಗಡೆ ಪ್ರವೇಶ ಆಗಿ ಅಡಿಕೆ ಗಿಡ ಕೂಡ ಸಾಯುವಂಥ ಸಾಧ್ಯತೆ ತುಂಬ ಇರ್ತದೆ. ಹಾಗಾಗಿ ನಾವು ಮಾಡಬೇಕಾದ್ದೇನು, ಎಲ್ಲಿ ಕೂಡ ನಾವು ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಅಥವಾ ಏನೇ ತ್ಯಾಜ್ಯಗಳನ್ನು ಹಾಕುವುದಿದ್ರೂ ಕೂಡ 4 ಅಡಿಕೆ ಗಿಡದ ಮಧ್ಯಕ್ಕೆ ಹಾಕಿದರೆ ಇಲ್ಲಿ ಹುಟ್ಟುವ ಬೇರುಗಳು ಆರೋಗ್ಯಪೂರ್ಣವಾಗಿ ಸ್ವಚ್ಛ ಮಣ್ಣಿನಲ್ಲಿರ್ತದೆ. ಬೆಳವಣಿಗೆ ಆದಂತೆಲ್ಲ ಅದು ಬಲಿಷ್ಠವಾಗ್ತದೆ. ಆಮೇಲೆ ಈ ಜಾಗದಲ್ಲಿ ಏನೇ ಕೊಳೆಯುವಂಥ ವಸ್ತು ಇದ್ರೂ ಕೂಡ ಬೆಳೆದ ಕಾರಣ, ಬೇರುಗಳು ಸಂಪೂರ್ಣವಾಗಿ ಬೆಳೆದಿರುವ ಕಾರಣ ಗೊಬ್ಬರವನ್ನು ಹೀರಿಕೊಳ್ಳುವ ಶಕ್ತಿ ಇರ್ತದೆ. ಎಲ್ಲ ರೀತಿಯಲ್ಲೂ ಅದು ಸದೃಢವಾಗಿರ್ತದೆ ಸ್ನೇಹಿತರೆ. ಮತ್ತು ನಮಗೆ ಕೆಲಸ ಕೂಡ ಕಮ್ಮಿ. ಯಾಕಂತ ಹೇಳಿದ್ರೆ ಪ್ರತಿ ಅಡಿಕೆ ಗಿಡದ ಬುಡಕ್ಕೆ ಹೋಗಿ ಕೆಲಸ ಮಾಡೋದರ ಬದಲು ನಾವು 4 ಅಡಿಕೆ ಗಿಡದ ಮಧ್ಯೆ ಏನಾದರೂ ಒಂದು ಅಲ್ಲಿ ಹಾಕಿಬಿಟ್ರೆ ತುಂಬ ಕೆಲಸ ಕಮ್ಮಿ ಆಗ್ತದೆ. ಕೂಲಿಯಾಳುಗಳ ಒಂದು ಅಗತ್ಯ ಕಮ್ಮಿ ಆಗ್ತದೆ ನಮಗೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.